ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಫ್ರೆಂಡ್ಸ್, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಟ್ಯೂಟೋರಿಯಲ್ ಶುರು ಮಾಡೋದಕ್ಕಿಂತ ಮೊದಲು ಬಾಣಯ್ಯ ಅವರಿಗೆ ಇನ್ನೊಂದು ಬಾರಿ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಯಾಕಂದ್ರೆ ಇವರು ಮತ್ತೊಂದು ಬಾರಿ ನಮಗೆ 40 ರೂಪಾಯಿಗಳ ಒಂದು ಸೂಪರ್ ಥ್ಯಾಂಕ್ಸ್ ಅನ್ನ ಕೊಟ್ಟಿರ್ತಾರೆ. ಹಾಗೆ ಮೋಹಕ್ BM ಇವ್ರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇವರು ಕೂಡ ನಮಗೆ 40 ರೂಪಾಯಿಗಳ ಒಂದು ಸೂಪರ್ ಥ್ಯಾಂಕ್ಸ್ ನ ಕೊಟ್ಟಿರ್ತಾರೆ. ಸ್ನೇಹಿತರೆ, ಇದೇ ರೀತಿ ನಾನ್ ಮಾಡುವಂತಹ ಟ್ಯೂಟೋರಿಯಲ್ಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಥ್ಯಾಂಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಡೊನೇಷನ್ ದಯವಿಟ್ಟು ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚು ಶೇರ್ ಮಾಡ್ಕೊಳ್ಳಿ. ಇದರ ಜೊತೆಗೆ ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ವಿಂಡೋಸ್ 11 ನೋಟ್ ಪ್ಯಾಡ್ ಸೆಟ್ಟಿಂಗ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ನೋಟ್ ಪ್ಯಾಡ್ ಸೆಟ್ಟಿಂಗ್ಸ್ ಅಂದ್ರೆ ಏನು? ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಇದರ ಅನುಭವ ಆಗಿರುತ್ತೆ. ಏನಪ್ಪಾ ಅಂತಂದ್ರೆ, ನೀವು ಒಂದು ನೋಟ್ ಪ್ಯಾಡ್ ನ ಓಪನ್ ಮಾಡಿ ಟೈಪ್ ಮಾಡಿ ಅದನ್ನ ನೀವು ಸೇವ್ ಆದ್ರೆ ಮಾಡಿರಬಹುದು ಅಥವಾ ಸೇವ್ ಮಾಡದೇನೆ ಇರಬಹುದು. ಕ್ಲೋಸ್ ಮಾಡಿ ಮತ್ತೆ ನೀವು ಹೊಸದಾಗಿ ಇನ್ನೊಂದು ನೋಟ್ ಪ್ಯಾಡ್ ನ ಓಪನ್ ಮಾಡಿದಾಗ ಈ ಹಿಂದೆ ನಾವೇನ್ ಟೈಪ್ ಮಾಡಿಟ್ಟಿರ್ತೀವೋ ಅಥವಾ ಏನ ನಾವು ಓದಿರ್ತೀವೋ ಅದೇ ಮತ್ತೆ ರಿಪೀಟ್ ಆಗುತ್ತೆ. ಸೊ ಇದನ್ನ ಸರಿ ಮಾಡೋದು ಯಾವ ರೀತಿ, ಆ ಸೆಟ್ಟಿಂಗ್ಸ್ ನ ಯಾವ ರೀತಿ ಅಪ್ಲೈ ಮಾಡೋದು, ಈ ಎಲ್ಲಾ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಇವಾಗ ನಾನು ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Start window, search box, edit, search for apps, settings and documents blank. ಫ್ರೆಂಡ್ಸ್, ಇವಾಗ ನಾನು ಈ ಸರ್ಚ್ ಬಾಕ್ಸ್ ಅಲ್ಲಿ ನೋಟ್ ಪ್ಯಾಡ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಜಸ್ಟ್ ನೀವು NOT ಅಂತ ಟೈಪ್ ಮಾಡಿದ್ರೆ ಸಾಕು. Notepad, Notepad, app 1 of 1 level 1. ಫ್ರೆಂಡ್ಸ್, ಇವಾಗ ನೋಟ್ ಪ್ಯಾಡ್ ಆಪ್ ಸಿಕ್ಕಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡೋದ್ರ ಮೂಲಕ ಇದನ್ನ ಓಪನ್ ಮಾಡ್ತಾ ಇದ್ದೀನಿ. Basic fundamental computer notes.txt, Notepad, text editor, document 1.2 objectives. After going through this lesson you would be able to. ಫ್ರೆಂಡ್ಸ್, ನೋಡಿ, ಇವಾಗ ನಾನು ಒಂದು ಬ್ಲಾಂಕ್ ನೋಟ್ ಪ್ಯಾಡ್ ನ ಓಪನ್ ಮಾಡಿದೆ. ಆದ್ರೆ ಬ್ಲಾಂಕ್ ನೋಟ್ ಪ್ಯಾಡ್ ಓಪನ್ ಆಗಲಿಲ್ಲ. ಅದ್ರ ಬದಲಾಗಿ ಈ ಹಿಂದೆ ನಾನು ಯಾವ ಒಂದು ವಿಷಯದ ಬಗ್ಗೆ ಓದಿ ಕ್ಲೋಸ್ ಮಾಡಿದ್ನೋ ಅದೇ ಮತ್ತೆ ಇವಾಗ ಓಪನ್ ಆಗಿದೆ. ಸೊ ಇವಾಗ ಇದನ್ನ ಸರಿ ಮಾಡೋದು ಯಾವ ರೀತಿ? ನಾವು ನೋಟ್ ಪ್ಯಾಡ್ ಅನ್ನ ಸರ್ಚ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದಾಗ ಬ್ಲಾಂಕ್ ನೋಟ್ ಪ್ಯಾಡ್ ಓಪನ್ ಆಗಬೇಕು. ಇದನ್ನ ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಇವಾಗ ಇಲ್ಲಿ ಆಲ್ಟ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. File collapsed alt F1 of 3. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಸೆಟ್ಟಿಂಗ್ಸ್ ಸಿಗೋ ತನಕ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Settings button alt S, settings tooltip. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಸೆಟ್ಟಿಂಗ್ಸ್ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space, app theme grouping collapsed. ಫ್ರೆಂಡ್ಸ್, ಇಲ್ಲಿ ಆಪ್ ಥೀಮ್ ಇದೆ. ಇದೇನು ಚೇಂಜ್ ಮಾಡೋದು ಬೇಡ, ಇದು ಹೀಗೆ ಇರಲಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Font grouping collapsed. ಫ್ರೆಂಡ್ಸ್, ಇಲ್ಲಿ ಫಾಂಟ್ ಗ್ರೂಪಿಂಗ್ ಇದೆ. ಇದನ್ನ ಬೇಕಿದ್ರೆ ನಾವು ಆಮೇಲೆ ಬದಲಾಯಿಸಬಹುದು, ತೊಂದರೆ ಇಲ್ಲ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Word wrap toggle button pressed. ಫ್ರೆಂಡ್ಸ್, ಇದು ವರ್ಡ್ ರ್ಯಾಪ್ ಟಾಗಲ್ ಬಟನ್ ಪ್ರೆಸ್ಡ್. ಇದು ಹೀಗೆ ಇರಲಿ, ಇದನ್ನ ನಾಟ್ ಪ್ರೆಸ್ ಮಾಡೋದು ಬೇಡ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Opening files combo box, open in a new tab, collapsed. Choose where your files are opened. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಓಪನ್ ಫೈಲ್ ಕಾಂಬೋ ಬಾಕ್ಸ್. ಇಲ್ಲಿ ನೋಡಿ, ನಾನೀಗ ಈ ಕಾಂಬೋ ಬಾಕ್ಸ್ ನ ಓಪನ್ ಮಾಡೋದಕ್ಕೆ ಆಲ್ಟ್ ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Open in a new tab 1 of 2. ಫ್ರೆಂಡ್ಸ್, ಇವಾಗ ಕಾಂಬೋ ಬಾಕ್ಸ್ ಓಪನ್ ಆಗಿದೆ. ಒಟ್ಟು ಇಲ್ಲಿ 2 ಆಪ್ಷನ್ಸ್ ಇದೆ. ನಾನು ಇವಾಗ ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನಿಮಗೆ ಒಂದೊಂದಾಗಿ ತೋರಿಸ್ತೀನಿ. Open in a new window not selected 2 of 2. ಫ್ರೆಂಡ್ಸ್, ನನಗೆ ಬೇಕಾಗಿರೋದು ಇದೆ, ಓಪನ್ ಇನ್ ಎ ನ್ಯೂ ವಿಂಡೋ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. When notepad starts grouping collapsed. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ವೆನ್ ನೋಟ್ಪ್ಯಾಡ್ ಸ್ಟಾರ್ಟ್ಸ್ ಕೊಲ್ಯಾಪ್ಸ್. ಸೊ ಇದನ್ನ ನಾನೀಗ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space expanded. ಫ್ರೆಂಡ್ಸ್, ನಾನೀಗ ಮತ್ತೆ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Continue previous session radio button checked 1 of 2. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಕಂಟಿನ್ಯೂ ಪ್ರೀವಿಯಸ್ ಸೆಷನ್. ಮತ್ತೆ ನಾನೀಗ ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Start new session and discard unsaved changes radio button checked 2 of 2. ಫ್ರೆಂಡ್ಸ್, ನಮಗೆ ಬೇಕಾಗಿರೋದು ಇದೆ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Spell check grouping collapsed. ಫ್ರೆಂಡ್ಸ್, ಇದೇನ್ ಬೇಡ, ಇದು ಹೀಗೆ ಇರಲಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Spell check toggle button pressed. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Auto correct toggle button pressed. ಸೊ ಇದೆಲ್ಲ ಟಾಗಲ್ ಬಟನ್ ಟೆಸ್ಟ್ ಇದೆ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Microsoft software license terms link. ಫ್ರೆಂಡ್ಸ್, ಇವಾಗ ನಾನು ಒಂದ್ಸಲ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಓಕೆ ಅಥವಾ ಅಪ್ಲೈ ಬಟನ್ ಇಲ್ಲ. ಆಲ್ಟ್ F4 ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಟ್ ಪ್ಯಾಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನಾನು ಇನ್ನೊಂದ್ಸಲಿ ನಿಮ್ಗೆ ಬ್ಲಾಂಕ್ ನೋಟ್ ಪ್ಯಾಡ್ ಓಪನ್ ಮಾಡಿ ತೋರಿಸ್ತೀನಿ. ಅವಾಗ ನಮಗೆ ಬ್ಲಾಂಕ್ ನೋಟ್ ಪ್ಯಾಡ್ ಓಪನ್ ಆಗುತ್ತೆ. ಕೇಳಿಸ್ಕೊಳ್ಳಿ. ನಾನು ಇವಾಗ ಮತ್ತೆ ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Start window, search box, edit, search for apps, settings and documents blank. ಫ್ರೆಂಡ್ಸ್, ನಾನು ಇವಾಗ ಈ ಸರ್ಚ್ ಬಾಕ್ಸ್ ಅಲ್ಲಿ ನೋಟ್ ಪ್ಯಾಡ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. NOT Notepad, app 1 of 1 level 1. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ನೋಟ್ ಪ್ಯಾಡ್ ಆಪ್. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ Untitled Notepad, text editor, document blank. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ನೋಡಿ, ಇವಾಗ ಬ್ಲಾಂಕ್ ನೋಟ್ ಪ್ಯಾಡ್ ಓಪನ್ ಆಗಿದೆ. ಸೊ ಫ್ರೆಂಡ್ಸ್, ಇದಿಷ್ಟು ಈ ವಿಡಿಯೋದ ಮಾಹಿತಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.